ನಮಸ್ಕಾರ. ಸದಾನಂದ ಬಾಬುನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಉತ್ತರ ಕರ್ನಾಟಕ ಹಿಂದೆ ಬಿದ್ದಿದೆ ಅಂತೇಳಿ ಅನೇಕ ವರದಿಗಳು ಹೇಳ್ತದೆ. ಪ್ರೊಫೆಸರ್ ಗೋವಿಂದರಾವ್ ವರದಿ ಕೂಡ ಇದೇ ಹೇಳಿತು. 24 ವರ್ಷದ ಹಿಂದೆ ನಂಜುಂಡಪ್ಪ ಅವರು ಇದನ್ನೇ ಹೇಳಿದರು. ಯಾವ್ಯಾವ ತಾಲೂಕದಲ್ಲಿ ಏನೇನು ಆಗಬೇಕಂತೇಳಿ ಸಮಗ್ರವಾದ ವರದಿಯನ್ನು ಸಲ್ಲಿಸಿದರು. ಪ್ರೊಫೆಸರ್ ಗೋವಿಂದರಾವ್ ಅವರು ಕೂಡ ಸಮಗ್ರವಾದ ವರದಿಯನ್ನು ಸಲ್ಲಿಸಿದ್ದಾರೆ. ಆದರೆ ಇಂದಿಗೂ ಕೂಡ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ. ಕಲಬುರಗಿ ಏನು ವಿಭಾಗಗಳಿವೆ ಅಲ್ಲಿ ಅಭಿವೃದ್ಧಿ ಆಗಿಲ್ಲ. ಅನೇಕ ಯೋಜನೆಗಳಿಗೆ ಬರಬೇಕಂತ ಹಣ ಬಂದೇ ಇಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಏತ ನೀರಾವರಿಗಳೇ ಸಾಕಷ್ಟು ಅನುದಾನ ಕೊಟ್ಟಿದ್ದರೆ ಈ ತಾಲೂಕುಗಳು ಮುಂದುವರಿತಾ ಇದ್ದು ಅದನ್ನು ಮಾಡಲಿಲ್ಲ. ಇಂದು ಕೂಡ ಏತ ನೀರಾವರಿಗಳು ಕುಂಠಿತಗೊಂಡಿವೆ. 3 ಫೇಸ್ ವಿದ್ಯುತ್ ಕೊಟ್ಟಿದ್ದರೆ ಅದು ಸಮಸ್ಯೆ ಬಗೆಹರಿತಿತ್ತು. ನೀರು ಮತ್ತು ವಿದ್ಯುತ್ ಕೊಟ್ಟಿದ್ದರೆ ಅರ್ಧ ಸಮಸ್ಯೆ ಬಗೆಹರಿತಿತ್ತು. ಅದನ್ನು ರಾಜಕಾರಣಿಗಳ ಇಚ್ಛಾಶಕ್ತಿಯಿಂದ ಆಗಿಲ್ಲ. ಮತ್ತು ಉತ್ತರ ಕರ್ನಾಟಕದ ಏನು ಶಾಸಕರಿದ್ದಾರೆ 92 ಮತ್ತು ಮಂತ್ರಿಗಳು, ನೀವು ಕೂಡ ಪ್ರಯತ್ನವನ್ನು ಮಾಡಲಿಲ್ಲ. ಕೇವಲ ಅನ್ಯಾಯ ಆಗಿದೆ ಅಂತಂದರೆ ಇದನ್ನು ಸಮಸ್ಯೆಯನ್ನು ಬಗೆಹರಿಸೋರು ಯಾರು? ಮತ್ತು ಹೋರಾಟಗಾರರಿಗೆ ಶಕ್ತಿ ತುಂಬುವಂಥ ಕೆಲಸ ಕೂಡ ಆಗ್ತಾಯಿಲ್ಲ. ರಾಜ್ಯಕ್ಕಾಗಿ ಹೇಳಿದರು, ಸುಮ್ಮನೆ ಕೂತ್ಬಿಟ್ರು. ಅದು ವೈಯಕ್ತಿಕ ವಿಚಾರ ಆಗಿತ್ತು. ಆದರೆ ಇಲ್ಲಿ ಏನು ಹೇಳ್ತಾರೆ, ಹಲವು ಕ್ರಮಗಳ ಶಿಫಾರಸು ಮಾಡಿದರೂ ಕೂಡ ಕೆಲಸ ಆಗಿಲ್ಲ. ಅಂದರೆ ಏನೇನು ಪ್ರಮುಖ ಅಂಶಗಳು ಈ ವರದಿಯಲ್ಲಿವೆ ಅಂತ ಹೇಳೋದಾದರೆ, ಉತ್ತರ ಕನ್ನಡದಲ್ಲಿ ಹಿಂದುಳಿಯುವಿಕೆಯು ವ್ಯಾಪಕವಾಗಿದ್ದು ಅದನ್ನು ಪರಿಗಣಿಸಲು ನಿರ್ದಿಷ್ಟ ನೀತಿ ಯೋಜನೆಗಳ ಜಾರಿ ಅಗತ್ಯವಾಗಿದೆ. ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಹಿಂದುಳಿದ ಜಿಲ್ಲೆಗಳು ಬೆಳಗಾವಿ ವಿಭಾಗದಲ್ಲಿದ್ದರೆ ಅತಿ ಹೆಚ್ಚು ಹಿಂದುಳಿದ ಜಿಲ್ಲೆಗಳು ಕಲಬುರಗಿ ವಿಭಾಗದಲ್ಲಿವೆ. ಅತಿ ಹೆಚ್ಚು ಹಿಂದುಳಿದ ಜಿಲ್ಲೆಗಳು ಎಲ್ಲ ಮಾನದಂಡಗಳಲ್ಲಿಯೂ ಹಿಂದುಳಿದಿವೆ. ಹೀಗಾಗಿ ಎಲ್ಲ ವಲಯಗಳನ್ನು ಆಧರಿಸಿ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಬೇಕು. ಅದು ರೂಪಿಸೋರು ಯಾರು? ಹಣಕಾಸಿನ ಕೊರತೆನಿದೆ. ಮುಂದೆ ಇನ್ನು 4ನೇ ಅಂಶ ಅಂತಂದರೆ, ಹಿಂದುಳಿದ ಜಿಲ್ಲೆಗಳಲ್ಲಿ ಮೂಲಸೌಕರ್ಯ ಮತ್ತು ಸಂಪನ್ಮೂಲದ ಕೊರತೆ ಇದೆ. ಎಲ್ಲೆಲ್ಲಿ ಕೃಷಿ ಸಂಪನ್ಮೂಲ ಉತ್ತಮವಾಗಿರುವ ಜಿಲ್ಲೆಗಳನ್ನು ಹೊರತುಪಡಿಸಿ. ಇನ್ನು ಕೃಷಿಯೇತರ ಆರ್ಥಿಕ ಮತ್ತು ಸಾಮಾಜಿಕ ಮೂಲ ಸೌಕರ್ಯ ಉತ್ತಮಪಡಿಸುವುದು ಅಭಿವೃದ್ಧಿಯ ಸಮತೋಲನ ಸಾಧಿಸಲು ಮುಖ್ಯ ಕ್ರಮವಾಗಿದೆ. ಇನ್ನು ಕೃಷಿ ಸಂಪನ್ಮೂಲವು ಹೇರಳವಾಗಿರುವ ಜಿಲ್ಲೆಗಳಲ್ಲಿ ಕೈಗಾರಿಕೆ ಮತ್ತು ಸೇವಾ ವಲಯದ ಚಟುವಟಿಕೆಗಳು ತೀವ್ರಗತಿಯಲ್ಲಿ ನಡೆಯುತ್ತಿರುವ ಪರಿಣಾಮ ಕೃಷಿ ಭೂಮಿ ಕಡಿಮೆಯಾಗುತ್ತಿದೆ. ಆದಾಗ್ಯೂ ಕೆಲವು ಜಿಲ್ಲೆಗಳಲ್ಲಿ ಇಂಥ ಬದಲಾವಣೆ ಆಗದೇ ಇರುವುದರಿಂದ ಅಲ್ಲಿ ಸಂಪನ್ಮೂಲ ಮತ್ತು ಮೂಲಸೌಕರ್ಯ ಕೊರತೆ ಉಂಟಾಗಿದೆ. ಇನ್ನು ಇಲ್ಲಿ ಏನು ಹೇಳ್ತಾರೆ, ಯಾವ್ಯಾವ ಜಿಲ್ಲೆಗಳು ಎಷ್ಟೆಷ್ಟು ತಾಲೂಕುಗಳು ಹಿಂದುಳಿದ ಅಂತ. ಅತಿ ಹಿಂದುಳಿದ ತಾಲೂಕುಗಳು 59, ಹಿಂದುಳಿದ ತಾಲೂಕುಗಳು 59, ಹಿಂದುಳಿದ ತಾಲೂಕುಗಳು ಅಂದರೆ ಅತಿ ಹೆಚ್ಚು 59, ಅಭಿವೃದ್ಧಿ ಹೊಂದಿದ ತಾಲೂಕುಗಳು ಕೇವಲ 61. ಇದು ಗೋವಿಂದರಾವ್ ವರದಿಯಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅದನ್ನು ಏನು ಹೇಳ್ತಾರೆ ಅಂತಂದರೆ, ಗೋವಿಂದರಾವ್ ವರದಿಯಲ್ಲಿ ಅತಿ ಹೆಚ್ಚು ಹಿಂದುಳಿದ 59 ತಾಲೂಕುಗಳಲ್ಲಿ 43 ಉತ್ತರ ಕರ್ನಾಟಕದಲ್ಲಿವೆ, 16 ದಕ್ಷಿಣ ಕರ್ನಾಟಕದಲ್ಲಿವೆ. ಇನ್ನು ಅಭಿವೃದ್ಧಿ ಹೊಂದಿದ 53 ತಾಲೂಕುಗಳಲ್ಲಿ ಕೇವಲ 4 ತಾಲೂಕುಗಳು ಉತ್ತರ ಕರ್ನಾಟಕದಲ್ಲಿವೆ. ಇನ್ನು 4 ವಿಭಾಗಗಳ ಪೈಕಿ ಕಲಬುರಗಿ ವಿಭಾಗದಲ್ಲಿ ಅತಿ ಹೆಚ್ಚು ಹಿಂದುಳಿದ ತಾಲೂಕುಗಳು ಹೆಚ್ಚು ಸಂಖ್ಯೆಯಲ್ಲಿ 51 ಪೈಕಿ 39 ತಾಲೂಕುಗಳು ಅತಿ ಹೆಚ್ಚು ಹಿಂದುಳಿದವು, 9 ತಾಲೂಕುಗಳು ಹಿಂದುಳಿದವು ಅಂತ ಹೇಳ್ತಾರೆ. ಹೆಚ್ಚು ಹಿಂದುಳಿದ ವರ್ಗಗಳಲ್ಲಿ ಬರುವ ತಾಲೂಕುಗಳು ಬೆಳಗಾವಿ ವಿಭಾಗದಲ್ಲಿ ಜಾಸ್ತಿ ಇವೆ. ಒಟ್ಟು 72 ತಾಲೂಕುಗಳ ಪೈಕಿ 20 ಅತಿ ಹೆಚ್ಚು ಹಿಂದುಳಿದಿವೆ, 34 ಹೆಚ್ಚು ಹಿಂದುಳಿದಿವೆ, 14 ತಾಲೂಕುಗಳು ಹಿಂದುಳಿದ ವರ್ಗದಲ್ಲಿದ್ದು 4 ತಾಲೂಕುಗಳು ಅಭಿವೃದ್ಧಿ ಹೊಂದಿವೆ. ಇದು ಗೋವಿಂದರಾವ್ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇನ್ನು ದಕ್ಷಿಣ ಕರ್ನಾಟಕದಲ್ಲಿ ಅಭಿವೃದ್ಧಿ ಹೊಂದಿದ ತಾಲೂಕುಗಳ ಸಂಖ್ಯೆ ಹೆಚ್ಚಿದೆ. ಅಭಿವೃದ್ಧಿ ಹೊಂದಿದ 59 ತಾಲೂಕುಗಳಲ್ಲಿ ಪೈಕಿ 55 ತಾಲೂಕುಗಳು ಇಲ್ಲಿವೆ. ಈ ಪೈಕಿ ಮೈಸೂರು ವಿಭಾಗದಲ್ಲಿ 35 ತಾಲೂಕುಗಳಿದ್ದರೆ ಬೆಂಗಳೂರು ವಿಭಾಗದಲ್ಲಿ 20. 4 ವಿಭಾಗಗಳ ಪೈಕಿ ಮೈಸೂರು ವಿಭಾಗವು ಅಭಿವೃದ್ಧಿಯಲ್ಲಿ ಉತ್ತಮ ಸಾಧನೆ ತೋರಿದೆ. ಇದು ಸ್ಪಷ್ಟವಾಗಿದೆಯಲ್ಲ, ಮೈಸೂರು ಬೆಂಗಳೂರು ಅಭಿವೃದ್ಧಿ ಹೊಂದಿದೆ ಅಂತ. ಆದರೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ಕೋತ ಬಂದವರು ಯಾರು? ಇಲ್ಲಿ ಶಾಸಕರು ಕೂಡ ಪ್ರಜ್ಞೆಯಲ್ಲಿಲ್ಲ, ಮಂತ್ರಿಗಳು ಕೂಡ ಒತ್ತಾಯ ಮಾಡ್ತಾಯಿಲ್ಲ. ಹೆಚ್ಚು ಅನುದಾನ ಇಲ್ಲಿ ಬಿಡುಗಡೆ ಆಗಬೇಕಾಗಿತ್ತು, ಆದರೆ ಆಗ್ತಾಯಿಲ್ಲ. ಅಲ್ಲಿ ಹೆಚ್ಚು ಹಿಂದುಳಿದ ತಾಲೂಕುಗಳ ಹೆಚ್ಚು ಹಿಂದುಳಿದ 4 ಇವೆ, ಹಿಂದುಳಿದ ತಾಲೂಕುಗಳು 20 ಇವೆ. ಇನ್ನು ಬೆಂಗಳೂರು ವಿಭಾಗದಲ್ಲಿ 12 ಅತಿ ಹೆಚ್ಚು ಹಿಂದುಳಿದ, 8 ಹೆಚ್ಚು ಹಿಂದುಳಿದ, 23 ಹಿಂದುಳಿದ ತಾಲೂಕುಗಳೇ. ಅತಿ ಹೆಚ್ಚು, ಕಡಿಮೆ ಹೆಚ್ಚು ಮತ್ತು ಹಿಂದುಳಿದ ಇದು 4 ವಿಭಾಗಗಳನ್ನು ಮಾಡಿದರೆ ಒಟ್ಟಾರೆ ನಂಜುಂಡಪ್ಪ ವರದಿ ಆಗಲೇ ಜಾರಿಗೆ ಬಂದಿದ್ದರೆ ಇಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇರಲಿಲ್ಲ. 24 ವರ್ಷದ ಹಿಂದೆ ಹೇಳಿದರು. ಈಗ ಈ 2 ಯೋಜನೆಗಳ ಸಮಗ್ರ ಪರಿಷ್ಕರಣೆಯಾಗಿ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಬೇಕು. ಉತ್ತರ ಕರ್ನಾಟಕೇನ ಅನ್ಯಾಯ ಆಗ್ತಾಯಿದೆ, ಇದು ಪ್ರತ್ಯೇಕ ರಾಜ್ಯದ ಕೂಗು ಆಗಬಾರದು, ಅದನ್ನು ನೋಡ್ಕೊಳ್ಬೇಕು.
ಮುಖ್ಯಮಂತ್ರಿಗಳು ಇದ್ರ ಕಡೆ ಗಮನ ಹರಿಸಬೇಕು. ನಾಳೆ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.